ತಂದೆಯಿಂದಲೇ ಮಗಳ ಮರ್ಯಾದೆ ಹತ್ಯೆ ಕೇಸಿಗೆ ಸಂಬಂಧಪಟ್ಟಾಗೆ ಹುಬ್ಬಳ್ಳಿ ಪೊಲೀಸರು ಮತ್ತೆ 3 ಜನರನ್ನ ಬಂಧಿಸಿದ್ದಾರೆ. ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಫಕೀರಗೌಡ ಪಾಟೀಲ್, ಬಸನಗೌಡ ಪಾಟೀಲ್, ಗುರಸಿದ್ದಗೌಡ ಪಾಟೀಲ್ ಅಂತ 3 ಜನರನ್ನ ಮತ್ತೆ ಬಂಧಿಸಿದ್ದಾರೆ. ನಿನ್ನೆ ದಿನ 3 ಜನರನ್ನ ಬಂಧಿಸಿದ್ರು. ಅದರಲ್ಲಿ ಮೃತ ಯುವತಿಯ ತಂದೆ ಕೂಡ ಒಬ್ಬರಾಗಿದ್ರು. ಇದೀಗ ಮತ್ತೆ 3 ಜನರನ್ನ ಬಂಧಿಸಿದ್ದಾರೆ. ಇನಾಮ್ ವೀರಪುರ ಗ್ರಾಮದವರು 24 ಗಂಟೆಯಲ್ಲಿ ಒಟ್ಟು 6 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಹಲವು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಮೃತ ಯುವತಿಯ ಪತಿ ವಿವೇಕಾನಂದ ಸುಮಾರು 20 ಜನರ ಮೇಲೆ ದೂರನ್ನ ಕೊಟ್ಟಿದ್ರು. ಕೆಲವರ ಪರಿಚಯ ಇಲ್ಲ, ಅಪರಿಚಿತರು ಅನ್ನೋದಾಗಿ ಕೂಡ ಇತ್ತು ಅದರಲ್ಲಿ. ಸೊ ಅದರಲ್ಲಿ ಒಟ್ಟು 6 ಜನರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಯುವತಿಯ ತಂದೆ ಕೂಡ ಸೇರಿದಂತೆ ಇನ್ನು ಉಳಿದಂತ ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಜೊತೆಗೆ ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ನೀರಿನ ಟ್ಯಾಂಕರ್ಗೆ ಆಯಿಲ್ ಟ್ಯಾಂಕರ್ ಡಿಕ್ಕಿ ಹೊಡೆದಂತ ಪರಿಣಾಮವಾಗಿ ನೀರಿನ ಟ್ಯಾಂಕರ್ನ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹೊಸಕೋಟೆಯ ಸಾದಪನಹಳ್ಳಿ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು. ಸಾದಪನಹಳ್ಳಿ ಗೇಟ್ ಬಳಿ ನಡೆದಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನಲ್ಲಿ ಆಗಿರುವಂತಹ ಒಂದು ದುರ್ಘಟನೆ ಇದು. ವಿಷಯ ಏನು ಅಂತ ಇದೆ, ಗಿಡಗಳಿಗೆ ನೀರು ಹಾಕೋದಕ್ಕೆ ನಿಲ್ಲಿಸಲಾಗಿದ್ದಂತ ಟ್ಯಾಂಕರ್ ಅದು ಅನ್ನೋದು ತಿಳಿದು ಬರ್ತಾ ಇದೆ. ಈ ವೇಳೆ ಹಿಂದಿನಿಂದ ಬಂದಂತ ಆಯಿಲ್ ಟ್ಯಾಂಕರ್ ಡಿಕ್ಕಿ ಹೊಡೆದಿದೆ. ಈ ಹೈವೇಸ್ ಅಲ್ಲಿ ನೀವು ಗಮನಿಸ್ತಾ ಇರ್ತೀರಾ, ಈ ಡಿವೈಡರ್ ಹಾಕಿರುವಂತಹ ಗಿಡಗಳಿಗೆ ನೀರು ಹಾಕಕ್ಕೆ ಈ ಮಧ್ಯಾಹ್ನ ಟೈಮ್ನಲ್ಲೆಲ್ಲ ಟ್ಯಾಂಕರ್ಗಳನ್ನ ಉಪಯೋಗಿಸ್ತಾ ಇರ್ತಾರೆ. ಬಟ್ ಅಂತ ಟೈಮ್ನಲ್ಲಿ ಏನಾದರೂ ಆಗಿರುವ ಅಚಾತುರ್ಯನ ಇದು ಅನ್ನುವಂಥದ್ದನ್ನ ನೋಡ್ಬೇಕಿದೆ. ನಾವಿಲ್ಲ ಒಂದು ನೋಡ್ತಾ ಇದ್ದೀವಿ ನೋಡಿ, ಇಲ್ಲಿ ಡಿವೈಡರ್ನ ಪಕ್ಕದಲ್ಲೇ ಹೌದು ನೀರಿನ ಟ್ಯಾಂಕರ್ ನಿಂತಿದೆ. ಹಂಗಂತಾನೆ ಬಹುಶಃ ಅವನು ನೀರು ಹುಯ್ಯೋದಕ್ಕೆ ನಿಲ್ಸ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಬಹಳ ಈ ಟ್ರಾಫಿಕ್ ಇರೋ ಟೈಮ್ನಲ್ಲಿ ಅಥವಾ ವೆಹಿಕಲ್ ಮೂವ್ಮೆಂಟ್ಸ್ ಇರುವಂತ ಟೈಮ್ನಲ್ಲಿ ಈ ತರ ನಿಲ್ಸ್ಕೊಂಡ್ರು ಕೂಡ. ಇನ್ನು ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ಪೊಲೀಸರು ಕಾರ್ಯಾಚರಣೆ ಮಾಡಿದ್ದಾರೆ. ಕೇರಳ ಮೂಲದ 2 ಡ್ರಗ್ ಪೆಡ್ಲರ್ಗಳನ್ನ ಬಂಧಿಸಲಾಗಿದೆ. ನಿಜಿಲ್ ರಾಜ್ ಮತ್ತೆ ಮೆಲ್ವಿನ್ ಅಂತ ಬಂಧಿತ ಪೆಡ್ಲರ್ಗಳು 247 ಗ್ರಾಂ ಹೈಡ್ರೋಗಾಂಜಾ, 19 ಗ್ರಾಂ MDMA ವಶಕ್ಕೆ ಪಡಿಸಿಕೊಳ್ಳಲಾಗಿದೆ. ಕೇರಳದಿಂದ ಮಾದಕ ವಸ್ತುಗಳನ್ನು ತಂದು ಇವರು ಬೆಂಗಳೂರಿನಲ್ಲಿ ಪೆಡ್ಲಿಂಗ್ ಮಾಡ್ತಾ ಇದ್ರು. ಜಾಲಹಳ್ಳಿ ಠಾಣೆಯಲ್ಲಿ NDPS ಸೆಕ್ಷನ್ ಅಡಿ ದೂರು ಕೂಡ ದಾಖಲಾಗಿದೆ. ನ್ಯೂ ಇಯರ್ ಹತ್ತಿರವಾಗ್ತಾ ಇದ್ದ ಹಾಗೆ ಡ್ರಗ್ ಪೆಡ್ಲರ್ಗಳು ಕೂಡ ಆಕ್ಟಿವ್ ಆಗಿದ್ದಾರೆ. ಕೇರಳದಿಂದ ಮಾದಕ ವಸ್ತುಗಳನ್ನ ಬೆಂಗಳೂರಿಗೆ ತರ್ತಾರೆ. ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಪಾರ್ಟಿ ಅಂತ ಬಂದಾಗ ಅದು ಬೆಂಗಳೂರು. ದೊಡ್ಡ ದೊಡ್ಡ ಮಟ್ಟದಲ್ಲಿ ಪಾರ್ಟಿಗಳ ಆಯೋಜನೆ ಮಾಡ್ತಾರೆ. ಸೊ ಹಾಗಾಗಿನೇ ಈಗ ಡ್ರಗ್ ಪೆಡ್ಲರ್ಗಳು ಆಕ್ಟಿವ್ ಆಗಿದ್ದಾರೆ. ಇದೀಗ ನಿಖಿಲ್ ರಾಜ್ ಹಾಗೆ ಮೆಲ್ವಿನ್ ಅಂತ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗಿದೆ. ಇದರಲ್ಲಿ 247 ಗ್ರಾಂ ಹೈಡ್ರೋಗಾಂಜಾ ಮತ್ತು 19 ಗ್ರಾಮ್ MDMA, ಟೋಟಲ್ 26.90 lakhs. ಸೊ ಒಂದು ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ನಾರ್ತ್ ಡಿವಿಷನ್ದು ಮತ್ತು CCBದು ಎಲ್ಲ ಸೇರಿ ಡ್ರಗ್ಸ್ದು ಟೋಟಲ್ 1,46,90,000 ವ್ಯಾಲ್ಯೂದು ಟೋಟಲ್ ಸೀಸ್ ಆಗಿದೆ. ಇದರಲ್ಲಿ ಒಬ್ಬ ಫಾರಿನ್ ಲೇಡಿ ಮತ್ತು ಇಬ್ಬರು ಕೇರಳ ಮೂಲದ ಇಬ್ಬರು ಆರೋಪಿ ಹೈಡ್ರೋಗಾಂಜಾ ಮತ್ತು MDMA ಜೊತೆಗೆ ಜಾಲಹಳ್ಳಿ ಪೊಲೀಸ್ ಅವರು ಅರೆಸ್ಟ್ ಮಾಡಿದರು. ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಿದೆ. ಇದರಲ್ಲಿ 247 ಗ್ರಾಂ ಹೈಡ್ರೋಗಾಂಜಾ ಮತ್ತು 19 ಗ್ರಾಮ್ MDMA, ಟೋಟಲ್ 26.90 lakhs. ಸೊ ಒಂದು ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ನಾರ್ತ್ ಡಿವಿಷನ್ದು ಮತ್ತು CCBದು ಎಲ್ಲ ಸೇರಿ ಡ್ರಗ್ಸ್ದು ಟೋಟಲ್ 1,46,90,000 ವ್ಯಾಲ್ಯೂದು